ನಮಸ್ಕಾರ. ಯಶಸ್ಸು ಬೇಕು ಅಂತ ಎಲ್ಲರಿಗೂ ಇರುತ್ತೆ ಅಲ್ವಾ? ಆದ್ರೆ ಕೆಲವೊಮ್ಮೆ ನಮಗೇ ಗೊತ್ತಿಲ್ಲದೆ ಮಾಡುವ ಒಂದು ಸಣ್ಣ ತಪ್ಪೆ ನಮ್ಮನ್ನು ಹಿಂದೆ ಎಳೆಯುತ್ತಿರುತ್ತೆ. ಇಂದು ಸದ್ಗುರು ಶ್ರೀರಾಮರ ಬೋಧನೆಗರ ಮೂಲಕ ಆ ತಪ್ಪೇನು ಮತ್ತು ನಮ್ಮ ಆಂತರಿಕ ಜಗತ್ತನ್ನು ಸರಿಪಡಿಸಿಕೊಂಡು ಹೊರಗಿನ ಜಗತ್ತಿನಲ್ಲಿ ಯಶಸ್ಸು ಗಳಿಸುವುದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ನಮ್ಮ ಯಶಸ್ಸಿಗೆ ಅಡ್ಡಗಾಲಾಗಿರುವ ಆ ಒಂದು ಸಣ್ಣ ತಪ್ಪು ಯಾವುದು? ಈ ಪ್ರಶ್ನೆ ಇದೆಯಲ್ಲ, ಇದು ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಹೀಗೊಂದು ಸಮಸ್ಯೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಸರಿ, ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಮುನ್ನ ಮೊದಲು ಆ ಸಮಸ್ಯೆ ಏನು ಅಂತಾನೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಇದೆಯಲ್ಲ, ಇದರಲ್ಲಿ ನಮ್ಮ ಅತಿ ದೊಡ್ಡ ಶತ್ರು ಎಂದರೆ ಅದು ಒತ್ತಡ. ಇದು ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ ಒಳಗೊಳಗೇ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಈ ಒತ್ತಡದ ಸೈಕಲ್ ಎಲ್ಲಿಂದ ಶುರುವಾಗುತ್ತೆ ಅಂತ ಯೋಚನೆ ಮಾಡಿ ನೋಡಿ. ತುಂಬಾ ಸಿಂಪಲ್. ಬೆಳಗ್ಗೆ 8 ಗಂಟೆಗೆ ಆಫೀಸ್ ಮೀಟಿಂಗ್ ಇರುತ್ತೆ. ನಾವು ತಡವಾಗಿ ಎದ್ದಿರ್ತೀವಿ. ಆ ಕ್ಷಣದಲ್ಲಿ ಶುರುವಾಗುವ ಆತಂಕ ಇದೆಯಲ್ಲ, ಅಲ್ಲಿಂದಲೇ ದಿನದ ಒತ್ತಡದ ಸರಪಳಿ ಶುರುವಾಗ್ಬಿಡುತ್ತೆ. ಇದು ಬರೀ ಮಾನಸಿಕ ಗೊಂದಲ ಅಷ್ಟೇ ಅಲ್ಲ, ಇದರ ಎಫೆಕ್ಟ್ ನಮ್ಮ ದೇಹದ ಮೇಲೂ ನೇರವಾಗಿ ಆಗುತ್ತೆ. ಅದಕ್ಕೆ ನೋಡಿ, ಇವತ್ತು ಭಾರತ ಶುಗರ್ ಅಂದ್ರೆ ಡಯಾಬಿಟೀಸ್, ಬಿಪಿ ಮತ್ತು ಹಾರ್ಟ್ ಅಟ್ಯಾಕ್ನಂತಹ ಜೀವನಶೈಲಿ ಕಾಯಿಲೆಗಳ ರಾಜಧಾನಿಯಾಗ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಒತ್ತಡ. ಇದು ಎಷ್ಟೊಂದು ಸೀರಿಯಸ್ ಆಗಿದೆ ಎಂದರೆ ಕೇಳಿದ್ರೆ ಶಾಕ್ ಆಗತ್ತೆ. ಇವತ್ತು 18 ವರ್ಷದ ಯುವಕರು ಕೂಡ ಹೃದಯಾಘಾತದಿಂದ ಬಳಲುತ್ತಿದ್ದಾರೆ. ಅಂದ್ರೆ ಇದು ಇನ್ನು ಮುಂದೆ ಕೇವಲ ವಯಸ್ಸಾದವರ ಸಮಸ್ಯೆ ಅಲ್ಲ, ನಮ್ಮ ಯುವ ಪೀಳಿಗೆಯನ್ನೂ ಇದು ಬಿಟ್ಟಿಲ್ಲ. ಹಾಗಾದರೆ ಈ ಒತ್ತಡವನ್ನು ಗೆಲ್ಲಲು ದಾರಿಯಿಲ್ವಾ? ಖಂಡಿತ ಇದೆ. ಆಶ್ಚರ್ಯ ಅಂದ್ರೆ ಮೊದಲ ಪರಿಹಾರ ತುಂಬಾ ಸಿಂಪಲ್. ಅದೆಲ್ಲಿದೆ ಗೊತ್ತಾ? ನಮ್ಮ ನಿದ್ರೆಯಲ್ಲೇ ಅಡಗಿದೆ. ಗಮನ ಇಟ್ಟು ಕೇಳಿ, ಸ್ವಲ್ಪ ಬೆಳಕಿನಲ್ಲಿ ಮಲಗುವುದಕ್ಕೂ ಪೂರ್ತಿ ಕತ್ಲಲ್ಲಿ ಮಲಗುವುದಕ್ಕೂ ಗಜಾಂತರ ವ್ಯತ್ಯಾಸ ಇದೆ. ರಾತ್ರಿ ನಮ್ಮ ಮೊಬೈಲ್ ಫೋನ್ ಇರ್ಬೋದು ಅಥವಾ ಒಂದು ಸಣ್ಣ ನೈಟ್ ಲ್ಯಾಂಪ್ನ ಬೆಳಕು ಕೂಡ ನಮಗೆ ಗೊತ್ತೇ ಆಗದ ಹಾಗೆ ನಮ್ಮಲ್ಲಿ ಒತ್ತಡ ಮತ್ತು ಖಿನ್ನತೆಯನ್ನು ಜಾಸ್ತಿ ಮಾಡುತ್ತೆ. ಆದರೆ ಗಾಢವಾದ ಕತ್ತಲು ಮೆದುಳಿಗೆ ಕಂಪ್ಲೀಟ್ ರೆಸ್ಟ್ ಕೊಡುತ್ತೆ. ಇದರಿಂದ ಬೆಳಗ್ಗೆ ಏಳುವಾಗ ಮನಸ್ಸು ಫ್ರೆಶ್ ಆಗಿ ಸ್ಪಷ್ಟವಾಗಿ ಇರುತ್ತೆ. ಸರಿ, ಹಾಗಾದರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಇಲ್ಲಿದೆ ನೋಡಿ ಒಂದು ಸಿಂಪಲ್ ಚಾಲೆಂಜ್. ಇದಕ್ಕೆ 21 ದಿನಗಳ ಕತ್ತಲೆಯ ಸವಾಲು ಅಂತ ಕರೆಯೋಣ. ಮಾಡಬೇಕಾಗಿರೋದಿಷ್ಟೇ: ಬೇಗ ಮಲಗಿ, ನಿಮ್ಮ ಕೋಣೆಯಲ್ಲಿ ಕಿಟಕಿಯಿಂದಾಗ್ಲಿ ಫೋನಿಂದಾಗ್ಲಿ ಚೂರು ಕೂಡ ಬೆಳಕು ಬರದ ಹಾಗೆ ಪಕ್ಕಾ ಕತ್ಲು ಮಾಡಿ. ಈ ಒಂದು ಸಂಘ ಬದಲಾವಣೆ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಒಂದು ದೊಡ್ಡ ಪರಿವರ್ತನೆ ತರೋದಂತೂ ಗ್ಯಾರಂಟಿ. ಇದರ ಹಿಂದಿನ ತತ್ವವನ್ನು ಒಂದು ಮಾತು ಎಷ್ಟು ಸುಂದರವಾಗಿ ಹೇಳುತ್ತೆ ಎಂದರೆ, ಯಾರು ಗಾಢವಾದ ಕತ್ತಲೆಯಲ್ಲಿ ಸರಿಯಾಗಿ ಮಲಗುತ್ತಾರೋ ಅವರು ಬೆಳಗಿನಲ್ಲಿ ಅಷ್ಟೇ ಅದ್ಭುತವಾಗಿ ಬದುಕುತ್ತಾರೆ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ಓಕೆ, ನಮ್ಮ ಹೊರಗಿನ ವಾತಾವರಣವನ್ನು ಅಂದ್ರೆ ಮಲಗುವ ಜಾಗವನ್ನು ಸರಿಪಡಿಸಿಕೊಂಡೆವು. ಈಗ ನಮ್ಮೊಳಗಿನ ಅತ್ಯಂತ ಪವರ್ಫುಲ್ ಟೂಲ್ ಅಂದ್ರೆ ನಮ್ಮ ಮನಸ್ಸನ್ನು ಕ್ಲೀನ್ ಮಾಡುವ ಕಡೆ ಗಮನ ಕೊಡೋಣ. ನಮ್ಮ ಮನಸ್ಸನ್ನು ಒಂದು ಸ್ಮಾರ್ಟ್ಫೋನಿಗೆ ಹೋಲಿಸಿ ನೋಡಿ. ಫೋನ್ನಲ್ಲಿ ಜಾಸ್ತಿ ಆಪ್ಸ್ ಇದ್ರೆ, ಅದರಲ್ಲೂ ಯೂಸ್ಲೆಸ್ ಆಪ್ಸ್ ತುಂಬಿದ್ರೆ ಫೋನ್ ಸ್ಲೋ ಆಗುತ್ತಲ್ವಾ? ಹಾಗೇನೆ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರುವ ನಕಾರಾತ್ಮಕ ಮಾತುಗಳು, ಬೇರೆಯವರ ಬಗ್ಗೆ ಟೀಕೆ, ಅನಾವಶ್ಯಕ ಚಿಂತೆ, ಈ ತರಹದ ಕಸದ ಆಲೋಚನೆಗಳು ನಮ್ಮ ಜೀವನದ ವೇಗವನ್ನೇ ಕಡಿಮೆ ಮಾಡ್ಬಿಡುತ್ತೆ. ಹಾಗಾದ್ರೆ ಈ ಯೂಸ್ಲೆಸ್ ಆಪ್ಗಳನ್ನ ಡಿಲೀಟ್ ಮಾಡೋದು ಹೇಗೆ? ಅದಕ್ಕಿರುವ ಅನ್ಇನ್ಸ್ಟಾಲರ್ ಯಾವುದು? ಅದೇ ಯೋಗನಿದ್ರಾ. ಇದನ್ನು ಒಂದು ರೀತಿ ಸಂಮೋಹನ ತಂತ್ರ ಅಂತಾನೂ ಹೇಳ್ಬೋದು. ಇದು ನಮ್ಮ ಮನಸ್ಸಿನಿಂದ ನಕಾರಾತ್ಮಕತೆಯನ್ನ ಅಳಿಸಿ ಹಾಕಿ ನಮಗೆ ಬೇಕಾದ ಸಕಾರಾತ್ಮಕ ಯೋಚನೆಗಳ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡೋಕೆ ಸಹಾಯ ಮಾಡುತ್ತೆ. ಮನಸ್ಸನ್ನು ಕ್ಲೀನ್ ಮಾಡಿದ ಮೇಲೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಆಳವಾದ ಪರಿಕಲ್ಪನೆಯತ್ತ ಸಾಗೋಣ. ಅದೇ ನಮ್ಮ ಅಹಂ ಅಥವಾ ಈಗೋವನ್ನು ಶರಣಾಗಿಸುವುದರ ಶಕ್ತಿ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ: ಯಾರು ಬಗ್ಗುತ್ತಾನೋ ಅವನು ಹೆಗ್ಗುತ್ತಾನೆ ಅಂತ. ಹೆಗ್ಗುತ್ತಾನೆ ಅಂದ್ರೆ ದೊಡ್ಡದಾಗಿ ಬೆಳೆಯುತ್ತಾನೆ ಅಂತ ಅರ್ಥ. ಇದರ ಅರ್ಥ ಏನು ಅಂದ್ರೆ, ವಿನಯ ಅನ್ನೋದು, ಶರಣಾಗತಿ ಅನ್ನೋದು ವೀಕ್ನೆಸ್ ಅಲ್ಲ, ಅದೇ ನಮ್ಮ ನಿಜವಾದ ಶಕ್ತಿ ಮತ್ತು ಬೆಳವಣಿಗೆಯ ಮೂಲ. ಈ ಶರಣಾಗತಿಯ ಪವರ್ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳೋಕೆ ಹನುಮಂತನ ಕಥೆಗಿಂತ ಒಳ್ಳೆ ಉದಾಹರಣೆ ಇಲ್ಲ. ಹನುಮಂತ ಜ್ಞಾನ, ಶಕ್ತಿ, ಸಾಮರ್ಥ್ಯ ಹೀಗೆ ಎಲ್ಲಾ ರೀತಿಯಲ್ಲೂ ಶ್ರೀರಾಮನಿಗಿಂತಲೂ ಶ್ರೇಷ್ಠನಾಗಿದ್ದ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಹನುಮಂತನಿಗೆ ಇವತ್ತು ಪೂಜನೀಯ ಸ್ಥಾನ ಸಿಕ್ಕಿರುವುದು ಅವನ ಶಕ್ತಿಯಿಂದ ಮಾತ್ರ ಅಲ್ಲ. ಅವನು ತನ್ನ ನಾನು ಅನ್ನೋ ಅಹಂಕಾರವನ್ನು ಸಂಪೂರ್ಣವಾಗಿ ರಾಮನ ಪಾದಕ್ಕೆ ಶರಣಾಗತಿ ಮಾಡಿದ್ರಿಂದ. ಆ ಒಂದು ಶರಣಾಗತಿ ಇಲ್ಲದಿದ್ದರೆ ಇವತ್ತು ಹನುಮಂತನ ಹೆಸರು ಇತಿಹಾಸದಲ್ಲಿ ಇಷ್ಟು ಅಜರಾಮರವಾಗಿ ಇರುತ್ತಿರಲಿಲ್ಲ. ಸರಿ,
ಇಷ್ಟೆಲ್ಲ ತಿಳಿದುಕೊಂಡೆವು. ಈಗ ಈ ಎಲ್ಲ ಜ್ಞಾನವನ್ನು ನಮ್ಮ ಪ್ರತಿದಿನದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಅದಕ್ಕೂ ಒಂದು ಸರಳವಾದ ಅಭ್ಯಾಸ ಇದೆ. ದಿನಕ್ಕೆ 24 ಗಂಟೆ ಇರುತ್ತೆ. ಅದರಲ್ಲಿ ನಮಗೋಸ್ಕರ ಅಂತ ಕೇವಲ ಒಂದೇ ಒಂದು ಗಂಟೆಯನ್ನು ಮೀಸಲಿಡಬಹುದಾ? ಜಸ್ಟ್ 1 ಅವರ್? ಇದೊಂದು ಸಣ್ಣ ಸವಾಲು. ಈ ಒಂದು ಗಂಟೆಯನ್ನ ಹೇಗೆ ಬಳಸಬೇಕು ಅದಕ್ಕೂ ಒಂದು ಪ್ಲಾನ್ ಇದೆ. ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಮೂರಕ್ಕೂ ಸಮಾನವಾಗಿ ಹಂಚಬೇಕು. 20 ನಿಮಿಷ ದೇಹಕ್ಕಾಗಿ ವ್ಯಾಯಾಮ, 20 ನಿಮಿಷ ನಮ್ಮ ಉಸಿರು ಮತ್ತು ಶಕ್ತಿಗಾಗಿ ಪ್ರಾಣಾಯಾಮ, ಮತ್ತು ಕೊನೆಯ 20 ನಿಮಿಷ ನಮ್ಮ ಮನಸ್ಸು ಮತ್ತು ಆತ್ಮದ ಶಾಂತಿಗಾಗಿ ಧ್ಯಾನ. ನೋಡಿ, ಎಂಥ ಪರ್ಫೆಕ್ಟ್ ಬ್ಯಾಲೆನ್ಸ್! ಇದರ ಹಿಂದಿರುವ ಭರವಸೆ ಕೇಳಿ. ನಾವು ನಮಗೋಸ್ಕರ ಇನ್ವೆಸ್ಟ್ ಮಾಡುವ ಈ ಒಂದು ಗಂಟೆ ಇದೆಯಲ್ಲ, ಇದು ನಮ್ಮ ಉಳಿದ 23 ಗಂಟೆಗಳ ಜೀವನವನ್ನು ಹೈ ಕ್ವಾಲಿಟಿ ಜೀವನವನ್ನಾಗಿ ಪರಿವರ್ತಿಸುತ್ತೆ. 1 ಗಂಟೆಯ ಹೂಡಿಕೆಗೆ ಇಡೀ ದಿನದ ಲಾಭ. ಕೊನೆಯದಾಗಿ ರಮಣ ಮಹರ್ಷಿಗಳ ಒಂದು ಅದ್ಭುತವಾದ ಮಾತು ನೆನಪಿಗೆ ಬರುತ್ತೆ. ಜಗತ್ತಿಗೆ ನಾವು ಕೊಡಬಹುದಾದ ಅತಿದೊಡ್ಡ ಗಿಫ್ಟ್ ಅಂದರೆ ನಮ್ಮ ಆತ್ಮೋದ್ಧಾರ. ಅಂದರೆ ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಂಡ್ರೆ ಅದೇ ನಾವು ಜಗತ್ತಿಗೆ ಮಾಡಬಹುದಾದ ಅತಿದೊಡ್ಡ ಸೇವೆ. ಇದೆಲ್ಲ ನಮ್ಮನ್ನು ಒಂದು ಮುಖ್ಯವಾದ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ. ಜಗತ್ತಿಗೋಸ್ಕರ, ಬೇರೆಯವರಿಗೋಸ್ಕರ ದಿನದ 23 ಗಂಟೆಗಳನ್ನು ಮೀಸಲಿಡುವಾಗ ಸ್ವಂತ ನಮ್ಗೋಸ್ಕರ ಕೇವಲ 1 ಗಂಟೆಯನ್ನು ಮೀಸಲಿಡಲು ಆಗೋದಿಲ್ವೇ? ಈ ಪ್ರಶ್ನೆಯ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.